ಅಗ್ನಿಗಣಪತಿ ಅಂತ ಹೇಳ್ತಾರೆ. ಇದಕ್ಕೆ ಬೇಸಿಗೆಗಾಲ, ಮಳೆಗಾಲ ಹಾಗೆ ಎಲ್ಲ ಕಾಲದಲ್ಲಿಯೂ ನೀರಿನ ಧಾರೆ ನಿರಂತರ ನಡೆಯುತ್ತದೆ. ಈ ಗರ್ಭಗುಡಿಯ ಸುತ್ತ ನೀರಿನ ಒಸರು ಕಾಣ್ತಾ ಇರ್ಬೋದು ನಿಮ್ಗೆ. ವರ್ಷ ಪೂರ್ತಿ ಈ ನೀರುಂಟಲ್ಲ ಬತ್ತಿ ಹೋಗುದಿಲ್ಲ. ನೋಡಿ ಪಾಂಡವರ ಗುಹೆ ನೋಡಿ ಅಂತೆ, ಪಾಂಡವರೇ ಇಲ್ಲಿ ವಾಸಿಸಿದ್ರಂತೆ. ಇದು ಭೀಮ ತಲೆ ಇಟ್ಟಂತಹ ಅಚ್ಚಿ ನೋಡಿ ಅಂತ ಹೇಗಾಗಿದೆ, ಬಂಡೆಕಲ್ಲೆ ಸ್ವಲ್ಪ ಒಳಗೆ ಹೋದಾಗೆ ಕಾಣ್ತದೆ ನಿಮಗೆ. ನಮಸ್ತೆ ಫ್ರೆಂಡ್ಸ್, ನಮ್ಮ ತುಳುನಾಡಿನಲ್ಲಿ ಎಂತೆಂಥ ವಿಶಿಷ್ಟವಾದ ದೇವಸ್ಥಾನ ಉಂಟಂತ ಹೇಳಿ ಕೆಲವರಿಗೆ ಗೊತ್ತೇ ಇರುವುದಿಲ್ಲ. ಅಂತಹದ್ದೆಲ್ಲ ಅದ್ಭುತವಾದ ದೇವಸ್ಥಾನಗಳು ನಮ್ಮ ತುಳುನಾಡಿನಲ್ಲಿ ಇದೆ. ಅಂಥದ್ದೇ ಒಂದು ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ. ಅದುವೇ ನಮ್ಮ ಇಟಲ ಶ್ರೀ ಸೋಮನಾಥೇಶ್ವರ ದೇವಾಲಯ. ಇಲ್ಲಿನ ವಿಶೇಷ ಏನಂತ ಹೇಳಿದರೆ, ಪ್ರಕೃತಿಯಿಂದಲೇ ಜಲಾಭಿಷೇಕ ಹೊಂದುವಂತಹ ಗಣಪತಿ ದೇವರ ಸಾನ್ನಿಧ್ಯ ಇದೆ. ತುಂಬಾ ಪರಮ ಪೂಜ್ಯವಾದ ಸಾನ್ನಿಧ್ಯ, ಎಲ್ಲರೂ ನೋಡಬೇಕಾದಂತಹ ವಿಷಯನೇ. ತುಂಬಾ ವಿಶಿಷ್ಟವಾಗಿದೆ. ಯಾವ ರೀತಿ ಉಂಟಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಮ್ಮ ದೇವಸ್ಥಾನ ಅಲ್ಲಿದೆ. ಅಲ್ಲಿ ಜೀರ್ಣೋದ್ಧಾರ ಕೆಲಸ ಎಲ್ಲ ಆಗ್ತಾ ಉಂಟು. ಹಾಗಾಗಿ ಅಲ್ಲಿ ಎಂಟ್ರೆನ್ಸ್ ಆದರೂ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನಾನು ಈ ದಾರಿಯಿಂದ ಹೋಗ್ತಾ ಇದ್ದೇನೆ. ನೋಡಿ, ನಿಮಗೆ ದೊಡ್ಡ ಬಂಡೆಕಲ್ಲು ಕಾಣ್ತಾ ಇರ್ಬೋದು. ನಮ್ಮ ದೇವಸ್ಥಾನದ ಸುತ್ತ ಈ ಬಂಡೆಕಲ್ಲು ಕವರ್ ಆಗಿದೆ. ಇದನ್ನೇನು ಮುಟ್ಲಿಕ್ಕೆ ಹೋಗಲಿಲ್ಲ. ನೋಡಿ, ಭಾರಿ ದೊಡ್ಡದಾದಂತಹ ಒಂದು ಬಂಡೆಕಲ್ಲು. ಆದರೆ ಇದರ ಹಿಂದೆ ಕೂಡ ಕತೆ ಉಂಟು. ನಿಮಗೆ ಕಾಣಲಿಕ್ಕೆ ಬಂಡೆಕಲ್ಲು ಥರ ಕಾಣ್ತಾ ಉಂಟು, ಆದರೆ ಇದು ಆನೆನೇ ಬಂಡೆಕಲ್ಲಾದಂತಹ ಕತೆ. ಇದರ ಮೇಲ್ಗಡೆ ವಸಂತ ಮಂಟಪ ಎಲ್ಲ ಇತ್ತಂತೆ. ಮೊದಲಿಗೆ ಜಾತ್ರೆ ಸಮಯದಲ್ಲೆಲ್ಲ ಇದರ ಮೇಲ್ಗಡೆ ಎಲ್ಲ ಹೋಗಿ ದೇವರನ್ನ ಇಟ್ಟು ಪೂಜೆ ಮಾಡ್ತಿದ್ರಂತೆ. ಈ ಬಂಡೆಕಲ್ಲು ಉಂಟಲ್ಲ, ದೇವಸ್ಥಾನದ ಸುತ್ತ ಕವರ್ ಆಗಿದೆ. ನಿಮಗೆ ನೋಡಲಿಕ್ಕೆ ಸ್ವಲ್ಪ ಅಚ್ಚರಿ ಎನಿಸ್ಬೋದು, ಆದರೆ ಕೂಡ ಉಂಟಲ್ಲ, ನಮಗೆ ನೋಡುವಂಥ ವಿಷಯ ತುಂಬಾ ಇದೆ. ಬನ್ನಿ ನೋಡ್ತಾ ಹೋಗುವ. ನೋಡಿ, ಇವಾಗ ನಾನು ದೇವಸ್ಥಾನದ ಹಿಂಬದಿಗೆ ಬಂದಿದ್ದೇನೆ. ಹಿಂಬದಿಗೆ ಬಂದಾಗ ಈ ಬಂಡೆಕಲ್ಲು ಫುಲ್ ಕವರ್ ಆಗಿದೆ. ಹಾಗೆಯೇ ದೇವಸ್ಥಾನದ ಸುತ್ತ ನೋಡಿ, ಈ ಗರ್ಭಗುಡಿಯ ಸುತ್ತ ನೀರಿನ ಒಸರು ಕಾಣ್ತಾ ಇರ್ಬೋದು ನಿಮಗೆ. ವರ್ಷ ಪೂರ್ತಿ ಈ ನೀರುಂಟಲ್ಲ ಬತ್ತಿ ಹೋಗುದಿಲ್ಲ, ಹಾಗೇನೆ ಇರ್ತದೆ. ಗರ್ಭಗುಡಿಯ ಒಳಗೆ ಒಂದಿಷ್ಟು ಚಿಕ್ಕ ಇರುವೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ಆ ಥರ ಫುಲ್ ನೀರು ಕವರ್ ಆಗ್ತದೆ. ತುಂಬ ಮಳೆ ಬಂದು ಇಲ್ಲಿ ನೀರು ಜಾಸ್ತಿ ಆದರೆ ಹಾಗೆ ಹರಿದುಕೊಂಡು ಹೋಗ್ತದೆ. ಆದರೆ ಗರ್ಭಗುಡಿಯ ಸುತ್ತ ಇಷ್ಟು ನೀರು ಇದ್ದೇ ಇರ್ತದಂತೆ, ಇಲ್ಲಿನ ದೇವಸ್ಥಾನದ ಅರ್ಚಕರು ಹೇಳಿದರು. ನೋಡಿ, ಈ ದೇವಸ್ಥಾನದ ಎಡಬದಿಗೆ ಕಾಣ್ತಾ ಇರುವ ಬೆಟ್ಟ ನೋಡಿ, ದೊಡ್ಡ ಬೆಟ್ಟ, ಮೂರುಮಲೆ ಬೆಟ್ಟ ಅಂತ ಹೇಳಿ ಹೆಸರು ಇದರದ್ದು. ಈ ಬೆಟ್ಟದ ತಪ್ಪಲಿನಲ್ಲಿ ಜರಿ ಬರ್ತಾ ಉಂಟು ನೋಡಿ. ಆ ಜರಿಯಿಂದಲೇ ನಮ್ಮ ಗಣಪತಿ ದೇವರಿಗೆ, ಅಗ್ನಿ ಗಣಪತಿ ದೇವರಿಗೆ ಜಲಾಭಿಷೇಕ ಆಗ್ತಾ ಇರುವಂಥದ್ದು. ವರ್ಷದ 365 ದಿನ ಕೂಡ ಇಲ್ಲಿ ನೀರು ಬೀಳ್ತಾ ಇರ್ತದೆ ದೇವರಿಗೆ. ಇಲ್ಲಿನ ವಿಶೇಷ ಅಂತ ಹೇಳಿದರೆ ಅದುವೇ ನಮ್ಮ ಗಣಪತಿ ದೇವರಿಗೆ ಜಲಾಭಿಷೇಕ. ಅದು ಕೂಡ ವರ್ಷ ಪೂರ್ತಿ ಇರುವಂಥದ್ದು. ಬೇಸಿಗೆ ಕಾಲದಲ್ಲಿ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಗ್ಬಹುದು, ಆದರೆ ಬತ್ತುದಿಲ್ಲ. ಹಾಗೆಯೇ ಮಳೆಗಾಲಕ್ಕೆ ಇಲ್ಲಿ ನೀರು ಜಾಸ್ತಿ ಆಗ್ಬಹುದು, ಆದರೆ ದೇವರಿಗೆ ಪೂಜೆ ಎಲ್ಲ ಏನು ತಪ್ಪುವುದಿಲ್ಲ. ಆ ಥರ ಇರುವಂತಹ ಒಂದು ಪರಮ ಪೂಜ್ಯ ಗಣಪತಿ ದೇವರ ಸಾನ್ನಿಧ್ಯ ತುಂಬಾ ವಿಶೇಷವಾಗಿದೆ. ನೋಡಿ, ನಾನಿವಾಗ ಗರ್ಭಗುಡಿ ಹತ್ತಿರ ಹೋಗ್ತಾ ಇದ್ದೇನೆ. ಸೋಮನಾಥೇಶ್ವರ ದೇವರನ್ನು ನೋಡಿ. ಮತ್ತು ಇಲ್ಲಿನ ಇತಿಹಾಸ ಏನಂತ ಹೇಳಿದರೆ, ಅಂಬರೀಷ ಮಹರ್ಷಿಗಳು ಸೋಮನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಾಗೆಯೇ ಇಟಲ ಗಿಡದ ಎಲೆಯ ಮೇಲೆ ಅಂಬರೀಷ ಮಹರ್ಷಿಗಳು ಈ ಲಿಂಗವನ್ನು ಇಟ್ಟು ವಿಶ್ರಾಂತಿ ಪಡೆಯುತ್ತಿದ್ರಂತೆ. ಮತ್ತೇನಂತ ಹೇಳಿದರೆ, ನಂತರ ಅವರಿಗೆ ಈ ಲಿಂಗವನ್ನು ಅಲ್ಲಿಂದ ತೆಗಿಲಿಕ್ಕೆ ಆಗಲಿಲ್ಲ. ಅವರು ಆರಾಧಿಸ್ತಾ ಬಂದಿರುವಂತಹ ಲಿಂಗ, ಹಾಗಾಗಿ ಅಲ್ಲಿಂದ ತೆಗಿಲಿಕ್ಕೆ ಆಗಲೇ ಇಲ್ಲಂತೆ. ನಿಮಗೆ ಆ ಸೈಡಲ್ಲಿ ನಿಮಗೆ ಕಾಣ್ತಿತ್ತು ನೋಡಿ, ಆನೆ ಥರದ ಒಂದು ಬಂಡೆಕಲ್ಲು. ಆ ಆನೆಯಿಂದ ಕೂಡ ಈ ಲಿಂಗವನ್ನು ಎತ್ತಲಿಕ್ಕೆ ನೋಡಿದ್ರಂತೆ, ಆದರೂ ಕೂಡ ಆಗಲಿಲ್ಲ. ಹಾಗಾಗಿ ಮತ್ತೆ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರು. ಇಟಲ ಗಿಡದ ಎಲೆಯ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ನಂತರ ಈ ಪ್ರದೇಶಕ್ಕೆ ಇಟಲ ಅಂತೇಳಿ ಹೆಸರು ಬಂತು. ಇಟಲ ಶ್ರೀ ಸೋಮನಾಥೇಶ್ವರ ದೇವಾಲಯ ಅಂತ ಹೇಳಿನೇ ಇಲ್ಲಿ ಪ್ರತೀತಿ ಹೊಂದಿದೆ. ಮತ್ತೆ ವಿಠಲ ಸೋಮನಾಥೇಶ್ವರ ದೇವಸ್ಥಾನ ಅಂತ ಇಲ್ಲಿಗೆ ಪ್ರತೀತಿ ಉಂಟು. ಇದು ಸಾಧಾರಣ 800-1000 ವರ್ಷದ ಹಿಂದೆ ಅಂಬರೀಷ ಮಹರ್ಷಿಗಳು ಇಲ್ಲಿ ಕ್ಷೇತ್ರ ಸಂದರ್ಶನ ಹೀಗೆ ಬರುವಾಗ ಇಲ್ಲಿ ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವುದು ಅಂತ ಇಲ್ಲಿ ಸಾಯಂಕಾಲ ಇಲ್ಲಿ ವಾಸ್ತವ್ಯ ಮಾಡ್ತಾರೆ. ಸಂಧ್ಯಾ ವಂದನೆ ಮಾಡಿ ಮರುದಿವಸ ದೇವತಾ ಸತ್ಕರ್ಮ ಮಾಡಲಿಕ್ಕೆ ಎಲ್ಲ ಪೂರ್ಣ ತಯಾರಿಯಾಗಿರುವಾಗ ದೇವರನ್ನು ಇಟ್ಟಲ ಅಂದರೆ ಇಟಲ, ಅದು ರಥ ಹೂವಿನಾಗೆ ಅದೊಂದು ಗಿಡ ಉಂಟು, ಇಟ್ಟೆ ದೊಯ್ರೆ ಅಂತ ತುಳುವಲ್ಲಿ ಹೇಳ್ತಾರೆ. ಇಟಲ ಎಲೆಯಲ್ಲಿ ಇಟ್ಟಲ ಅಂತ ಆ ಎಲೆಯಲ್ಲಿ ಇಟ್ಟು ಆರಾಧನೆ ಮಾಡಿದರು. ಮರುದಿವಸ ಬೆಳಿಗ್ಗೆ ವಿಠಲ ಸೋಮನಾಥೇಶ್ವರನನ್ನು ನಾವು ಇನ್ನು ಮುಂದುವರಿಯುವ ಕ್ಷೇತ್ರಕ್ಕೆ ಹೋಗುವಾಗ ಕೊಂಡೋಗುವಂತಾಗುವಾಗ
ಆ ದೇವರು ಇಲ್ಲಿಯೇ ನೆಲೆ ನಿಂತರು. ಇದೊಂದು ವಿಶಾಲವಾದ ಕೆರೆ ಪ್ರದೇಶ. ಹಾಗಾಗಿ ದೇವರು ಇಟ್ಟಲ್ಲೇ ಇದ್ದರಿಂದ ಇಲ್ಲಿಗೆ ಇಟಲ ಅಂತ ಆಯಿತು. ಹಾಗೆ ಅವರು ದೇವರನ್ನು ಬಿಟ್ಟು ಹೋಗ್ಲಿಕ್ಕೂ ಅವರಿಗೆ ಮನಸ್ಸಿಲ್ಲ. ಅವರು ಆರಾಧನೆ ಮಾಡಿದ ದೇವರು. ಹಾಗಾಗಿ ಅವರ ಇದ್ದ ಆನೆಗಳಲ್ಲಿ ಯಾವುದಾದರೂ ಇದರಲ್ಲಿ ತೆಗಿಲಿಕ್ಕೆ ಆಗ್ತದಂತ ನೋಡಿದರು. ಇತಿಹಾಸ ಅದು ಆನೆಯೇ ಕಲ್ಲಾಗಿದೆ. ಇದು ಪ್ರತೀತಿ ಉಂಟು ಇಲ್ಲೇ ಕಲ್ಲಾದದ್ದು. ಮೇಲ್ಗಡೆ ಒಂದು ಗುಹೆ ಉಂಟಂತೆ, ಅಂದ್ರೆ ಅಷ್ಟು ಯಾರಿಗೂ ಗೊತ್ತಿಲ್ಲ. ನೋಡುವ ಹೇಗೆ ಉಂಟಂತ ಹೇಳಿ. ತುಂಬಾ ಕಾಡು ಪ್ರದೇಶ, ಒಳ್ಳೆ ಟ್ರಕ್ಕಿಂಗ್ ಹೋದಾಗೆ ಆಗ್ತದೆ. ನಮಗೆ ತೋರಿಸ್ಲಿಕ್ಕೆ ಬಂದವರೆಲ್ಲ ಹೋಗಿ ಆಯ್ತು. ನಮಗೆ ಅಷ್ಟು ಸ್ಪೀಡ್ ಹೋಗ್ಲಿಕ್ಕೆ ಆಗ್ತಿಲ್ಲ. ಅವರೆಲ್ಲ ಬಂದು ಅಭ್ಯಾಸ ಆಗಿದೆ ನೋಡಿ, ಅಲ್ಲಿ ಹೋಗ್ತಿದ್ದಾರೆ. ನೋಡಿ, ನಾವು ತುಂಬ ಎತ್ತರದ ಸ್ಥಳಕ್ಕೆ ಬಂದಿದ್ದೇವೆ. ಜರಿ ನೋಡಿ ಅಂತೆ ಹೇಗೆ ಹೋಗ್ತಾ ಉಂಟಂತೇಳಿ, ಕೆಳಗೆ ಹೋಗ್ತಾ ಉಂಟು. ಬಂಡೆಕಲ್ಲಿಂದ ಎಲ್ಲ ಮೇಲೆ ಹತ್ಕೊಂಡು ಬರಬೇಕು. ನೋಡಿ, ಪಾಂಡವರ ಗುಹೆ ನೋಡಿ ಅಂತೆ. ಪಾಂಡವರೇ ಇಲ್ಲಿ ವಾಸಿಸಿದ್ರಂತೆ. ಅವರೇ ಮಾಡಿದಂತಹ ಗುಹೆ. ಅದಕ್ಕೆ ಬಾಗಿಲೆಲ್ಲ ಮಾಡಿದ್ದಾರೆ ನೋಡಿ. ಅಂದರೆ ಕಲ್ಲಿನಿಂದಲೇ ಮಾಡಿದಂತಹ ಬಾಗಿಲ ದಾರಂದ ಥರ ಕಾಣ್ತದೆ ನೋಡಿ. ಮನೆ ಅದ್ಭುತವಾಗಿದೆ. ಮತ್ತೆ ಇಲ್ಲಿ ನೋಡಿ, ಸ್ವಲ್ಪ ಕೂಡ ಸೂರ್ಯನ ಬೆಳಕು ಬೀಳುವುದಿಲ್ಲ ಒಳಗಡೆ, ಅಷ್ಟು ಕತ್ತಲೆ ಉಂಟು. ನಾವು ಟಾರ್ಚ್ ಹಾಕಿದರೆ ಮಾತ್ರ ಕಾಣ್ತದೆ. ಆದರೆ ಇಲ್ಲಿ ಒಳಗಡೆ ನಮಗೆ ಒಂದು 10 ಜನ ಕೂತ್ಕೊಳ್ಳುವಷ್ಟು ಜಾಗ ಉಂಟು. ಮೇಲ್ಗಡೆ ನೋಡಿ ಅಂತೆ, ಬಂಡೆಗಲ್ಲಿನ ಮೇಲೆ ಎಲ್ಲ ಬಳ್ಳಿಗಳು ನೇತಾಡ್ತಾ ಉಂಟು. ಯಾವ ಪ್ರೇಕ್ಷಣೀಯ ಸ್ಥಳಕ್ಕಿಂತಲೂ ಇದೇನು ಕಡಿಮೆ ಇಲ್ಲ. ತುಂಬಾ ಚಂದ ಉಂಟು ನೋಡಿ. ಬಂಡೆಕಲ್ಲು ಒಂದರ ಮೇಲೆ ಒಂದು ನಿಂತದ್ದು ನೋಡಿ ಅಂತೆ. ಎಷ್ಟು ದೊಡ್ಡ ದೊಡ್ಡ ಬಂಡೆಗಲ್ಲು. ಇಲ್ಲೇ ನಿಮಗೆ 4 ಬಂಡೆಕಲ್ಲು ಕಾಣ್ತಾ ಉಂಟು, ಒಂದರ ಮೇಲೆ ಒಂದು ನಿಂತಿದೆ. ಹಾಗಾಗಿ ಯಾರೋ ಇಟ್ಟಾಗೆ ಕಾಣ್ತದೆ ನಮಗೆ. ಈ ಥರ ಎಲ್ಲ ಬಂಡೆಕಲ್ಲನ್ನ ಎತ್ತಿಡ್ಲಿಕ್ಕೆ ಪಾಂಡವರಿಗೆ ಮಾತ್ರ ಸಾಧ್ಯ. ಅಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲು ನೋಡಿ. ಇದು ಭೀಮ ತಲೆ ಇಟ್ಟಂತಹ ಅಚ್ಚಿ ನೋಡಿ ಅಂತ ಹೇಗಾಗಿದೆ. ಬಂಡೆಕಲ್ಲೆ ಸ್ವಲ್ಪ ಒಳಗೆ ಹೋದಾಗೆ ಕಾಣ್ತದೆ ನಿಮಗೆ. ಬಿಳಿ ಬಿಳಿಯಾಗಿ ಈ ಹಾವಿನ ಹೆಡೆ ಥರ ಕಾಣ್ತಾ ಉಂಟು. ಇದೆಲ್ಲ ನೋಡುವಾಗ ಒಂಥರ ವಿಸ್ಮಯ ಅಂತ ಹೇಳಿ ನಮಗೆ ಫೀಲ್ ಆಗ್ತದೆ. ತುಂಬಾ ಅಚ್ಚರಿ ಪಡುವಂತಹ ಸ್ಥಳ ಇದು. ಹಾಗೆ ಇಲ್ಲಿ ವೈಶಿಷ್ಟ್ಯ ಏನಂದರೆ 364 ದಿವಸವೂ ಈ ಈಶ್ವರನ ಗರ್ಭಗುಡಿಯ ಸುತ್ತ ನೀರಿನ ಆಶ್ರಯ ಇರುತ್ತದೆ. ಹಾಗೆ ಇಲ್ಲಿ ಪ್ರಧಾನವಾಗಿ ಇಲ್ಲಿ ಮಹಾಗಣಪತಿ, ಅಗ್ನಿಗಣಪತಿ ಅಂತ ಹೇಳ್ತಾರೆ. ಇದಕ್ಕೆ ಬೇಸಿಗೆಗಾಲ, ಮಳೆಗಾಲ ಹಾಗೆ ಎಲ್ಲ ಕಾಲದಲ್ಲಿಯೂ ನೀರಿನ ಧಾರೆ ನಿರಂತರ ನಡೆಯುತ್ತದೆ. ಇವನಿಗೆ ವಿಶೇಷವಾದ ಅಭಿಷೇಕ ಅಂದರೆ ನೀರೇ. ಹಾಗಾಗಿ ಇಲ್ಲಿ ಅಗ್ನಿಗಣಪತಿ ಇಲ್ಲಿ ಆರಾಧನೆ ಮಾಡುತ್ತದೆ. ಹಾಗೆ ಇಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಪೂಜೆ ನಡೆಯುತ್ತದೆ. ರಾತ್ರಿಯ ಪೂಜೆ ಇಷ್ಟರವರೆಗೆ ಇಲ್ಲ, ಅದು ಪ್ರತೀತಿ ಉಂಟು. ಮೊದಲು ಮಹರ್ಷಿಗಳು ಮಾಡ್ತಾ ಇದ್ರು ಅಂತ ಪ್ರತೀತಿ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇವತ್ತಿನ ಅದ್ಭುತವಾದ ದೇವಸ್ಥಾನ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಲ್ವಾ? ಈ ದೇವಸ್ಥಾನ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನ ಇಟಲ ಎನ್ನುವ ಗ್ರಾಮದಲ್ಲಿ. ತುಂಬಾ ಒಂದು ಅದ್ಭುತವಾದ ದೇವಸ್ಥಾನ. ನೀವು ಕೂಡ ಬರಲಿಕ್ಕಾದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಬನ್ನಿ. ಜೀರ್ಣೋದ್ಧಾರ ಎಲ್ಲ ಆಗ್ತಾ ಉಂಟು. ಈ ದೇವಸ್ಥಾನಕ್ಕೆ ಸಹಾಯ ಮಾಡೋರು ದಾನಿಗಳಿದ್ದರೆ ತಪ್ಪದೆ ಸಹಾಯ ಮಾಡಿ. ಯಾಕಂತ ಹೇಳಿದರೆ ತುಂಬ ಅದ್ಭುತವಾದ ದೇವಸ್ಥಾನ ಆಗಿರೋದ್ರಿಂದ ನಿಮಗೆ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗ್ತದೆ. ಈ ದೇವಸ್ಥಾನಕ್ಕೆ ಬರುವ ಎಕ್ಸಾಕ್ಟ್ ರೂಟ್ ಮ್ಯಾಪನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ, ಚೆಕ್ ಮಾಡಿಕೊಳ್ಳಿ. ಹಾಗೆಯೇ ನಾವು ಈ ಥರ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.